ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಗಣೇಶ್ ಹೆಗಡೆ ಅವರಿಂದ. ಛಾಯಾಗ್ರಹಣ ಒಂದು ಕಲೆ. ಮಹತ್ವಾಕಾಂಕ್ಷೆಯ ಛಾಯಾಗ್ರಾಹಕನೊಬ್ಬ ತನ್ನ ಜೀವಿತಾವಧಿಯಲ್ಲಿ ಶ್ರೇಷ್ಠ ಚಿತ್ರವೊಂದನ್ನು ಸೆರೆ ಹಿಡಿಯಲು ಸದಾ ಕಾದಿರುತ್ತಾನೆ. ಆದರೆ ಅಂಥ ಒಂದು ಶ್ರೇಷ್ಠ ಚಿತ್ರವನ್ನು ಸೆರೆ ಹಿಡಿದು ಜಗತ್ಪ್ರಸಿದ್ಧನಾದ ಕೆವಿನ್ ಕಾರ್ಟರ್ ಎಂಬ ಛಾಯಾಗ್ರಾಹಕನ ಕಥೆ ಛಾಯಾಗ್ರಾಹಕರನ್ನಷ್ಟೇ ಅಲ್ಲ, ಎಲ್ಲ ರೀತಿಯ ಕಲೆಗಳ ಕಲಾವಿದರನ್ನು ಮತ್ತು ಮಾನವೀಯ ಕಾಳಜಿಯುಳ್ಳ ಎಲ್ಲರನ್ನೂ ಚಿಂತಿಸುವಂತೆ ಮಾಡುತ್ತದೆ. ಘಟನೆ ನಡೆದದ್ದು 1993ರಲ್ಲಿ. ಆತ ಸುಡಾನ್ನಲ್ಲಿ ಬರಗಾಲದ ಬವಣೆಯ ಚಿತ್ರಗಳನ್ನು ತೆಗೆಯಲು ಹೋಗಿದ್ದ. ಅಲ್ಲಿ ತೆಗೆದ ಚಿತ್ರವೊಂದು 1993 ಮಾರ್ಚ್ 26ರಂದು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಪ್ರಕಟವಾಯಿತು. ರಾತ್ರಿ ಕಳೆದು ಬೆಳಗು ಮೂಡುವುದರೊಳಗೆ ಕೆವಿನ್ ಕಾರ್ಟರ್ ಜಗತ್ಪ್ರಸಿದ್ಧ ಛಾಯಾಗ್ರಾಹಕರ ಸಾಲಿನಲ್ಲಿ ನಿಂತ. ಆ ಛಾಯಾಚಿತ್ರವು ಎಷ್ಟು ಅದ್ಭುತವಾಗಿತ್ತೆಂದರೆ ಆ ಚಿತ್ರಕ್ಕೆ ಪುಲಿಟ್ಜರ್ ಪ್ರಶಸ್ತಿಯೂ ಅರಸಿ ಬಂತು. ಇದು ಒಬ್ಬ ಛಾಯಾಗ್ರಾಹಕನಿಗೆ ಜೀವನ ಸಾರ್ಥಕ್ಯದ ಕ್ಷಣ. ಆದರೆ ವಿಧಿಯಾಟವೋ ಅಥವಾ ಕಾಡಿದ ಪಾಪಪ್ರಜ್ಞೆಯ ತೀವ್ರತೆಯೋ ಏನೋ, ಮುಂದೆ ಆತ ಕೇವಲ 4 ತಿಂಗಳ ನಂತರ ಆತ್ಮಹತ್ಯೆ ಮಾಡಿಕೊಂಡು 33ನೆಯ ಕಿರಿಯ ವಯಸ್ಸಿನಲ್ಲಿ ತನ್ನ ಜೀವನ ಯಾತ್ರೆಯನ್ನು ಮುಗಿಸಿದ. ಹಾಗಿದ್ದರೆ ಆ ಚಿತ್ರದಲ್ಲಿ ಛಾಯಾಗ್ರಾಹಕನನ್ನು ಪಾಪಪ್ರಜ್ಞೆಗೆ ದೂಡುವಂತಹದ್ದು ಏನಿತ್ತು? ಬಂಜರು ಬಿದ್ದ ಹೊಲದ ನಡುವೆ 6-7 ವರ್ಷದ ಬಡಕಲು ಮಗುವೊಂದು ಕುಳಿತಿದೆ. ಅದರ ತಲೆ ಬಾಗಿ ನೆಲಕ್ಕೆ ತಾಗಿದೆ. ಆ ಮಗುವು ಹಸಿವಿನಿಂದ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದೆ ಎಂಬುದು ಕೇವಲ ಅಸ್ಥಿಪಂಜರದಂತಿರುವ ಅದರ ಶರೀರವನ್ನು ನೋಡಿಯೇ ತಿಳಿದುಕೊಳ್ಳಬಹುದು. ಮಗು ಕುಳಿತಿದ್ದ ಸ್ಥಳದ ಸ್ವಲ್ಪ ದೂರದಲ್ಲಿ ಒಂದು ಹದ್ದು ಆ ಮಗುವನ್ನು ನೋಡುತ್ತಾ ಕುಳಿತಿದೆ. ಚಿತ್ರವನ್ನು ಸ್ವಲ್ಪ ಹೊತ್ತು ಗಮನಿಸಿದರೆ ಯಾರಿಗಾದರೂ ತಿಳಿದು ಬಂದಿತ್ತು ಆ ಹದ್ದು ಮಗುವಿನ ಸಾವಿನ ಕ್ಷಣವನ್ನು ಕಾಯುತ್ತಾ ಕುಳಿತಿದೆ ಎಂದು. ಚಿತ್ರವು ಸುಡಾನಿನ ಒಟ್ಟಾರೆ ಬಡತನವನ್ನು ಎಷ್ಟು ತೀವ್ರವಾಗಿ ಬಿಂಬಿಸುತ್ತಿತ್ತೆಂದರೆ ನೋಡಿದವರ ಎದೆ ಕರಗಬೇಕು, ಕಣ್ಣು ಒದ್ದೆಯಾಗಬೇಕು, ಹಾಗಿತ್ತು ಆ ಚಿತ್ರ. ಕೆವಿನ್ ಕಾರ್ಟರ್ ಶ್ರೇಷ್ಠ ಛಾಯಾಗ್ರಾಹಕನೆನಿಸಿಬಿಟ್ಟ, ಪ್ರಶಸ್ತಿಯನ್ನು ಪಡೆದ. ಚಿತ್ರವೇನೋ ಅದ್ಭುತವಾಗಿತ್ತು. ಆದರೆ ದಿನಗಳೆದಂತೆ ವಿಭಿನ್ನ ಪ್ರತಿಕ್ರಿಯೆಗಳು ಬರಲಾರಂಭಿಸಿದವು. ಮುಂದೆ ಆ ಮಗು ಏನಾಯಿತು? ಕೆವಿನ್ ಕಾರ್ಟರ್ ಮಗುವಿಗಾಗಿ ಏನೂ ಮಾಡಲಿಲ್ಲವೇ? ಮಗು ಹದ್ದಿನ ಪಾಲಾಯಿತೆ? ಕಲಾವಿದನ ಬದ್ಧತೆ ಕಲೆಗಷ್ಟೇ ಸೀಮಿತವೇ? ಹೀಗೆ ತರಾವರಿ ಮಾತುಗಳು ಕೇಳಿಬಂದವು. ಆ ಮಗು ಮುಂದೆ ಬೇರೊಬ್ಬರ ನೆರವಿನಿಂದ ನಿರಾಶ್ರಿತರ ಶಿಬಿರ ಸೇರಿ ಬದುಕಿತು ಎಂದೂ ಹೇಳುತ್ತಾರೆ. ಹುಟ್ಟಿದ ಪ್ರಶ್ನೆಗಳು ಕೆವಿನ್ ಕಾರ್ಟರ್ನನ್ನು ದಿನೇ ದಿನೇ ಕಾಡತೊಡಗಿದವು. ಆತನನ್ನು ಪಾಪಪ್ರಜ್ಞೆಗೆ ದೂಡಿದವು. ಕಲಾವಿದನಾದ ತಾನು ಆ ಮಗುವಿನ ಚಿತ್ರವನ್ನು ಸೆರೆ ಹಿಡಿದಿದ್ದು ಕಲೆಯ ದೃಷ್ಟಿಯಿಂದ ಸರಿ ಇರಬಹುದು. ಆದರೆ ಚಿತ್ರ ಸೆರೆ ಹಿಡಿದು ಹಾಗೇ ಮಗುವಿಗಾಗಿ ಏನೂ ಮಾಡದೆ ಹಿಂದಿರುಗಿದುದು ಕ್ರೌರ್ಯ. ಆತನಿಗೆ ತನ್ನ ಬಗೆಗೆ ತನಗೆ ಅಸಹ್ಯ ಹುಟ್ಟಿರಬಹುದು. ಒಂದು ಮಗುವಿನ ಪ್ರಾಣದ ಎದುರು ತಾನು ನಡೆದುಕೊಂಡ ರೀತಿ ಅತಿ ಸ್ವಾರ್ಥದ್ದು ಎನಿಸಿತು. ಇದಕ್ಕೆ ಕ್ಷಮೆಯೇ ಇಲ್ಲ. ಕೇವಲ 4 ತಿಂಗಳು ಕಳೆಯುವುದರೊಳಗೆ ಖಿನ್ನತೆಗೆ ಒಳಗಾಗಿ, ಪಾಪಪ್ರಜ್ಞೆಗೆ ಒಳಗಾಗಿ, ಅದರಿಂದ ಬಿಡುಗಡೆಯೋ ಎಂಬಂತೆ ಅಮೂಲ್ಯವಾದ ಜೀವನವನ್ನು ಕಳೆದುಕೊಂಡ. ಕೆವಿನ್ ಕಾರ್ಟರ್ನ ಈ ಘಟನೆ ಕಲಾವಿದರಾದಿಯಾಗಿ ಎಲ್ಲ ಮಾನವರನ್ನು ಕಾಡುತ್ತದೆ. ಇಂಥ ಕ್ರೌರ್ಯವನ್ನು ತಣ್ಣನೆಯ ಕ್ರೌರ್ಯ ಎನ್ನುತ್ತಾರೆ. ನಮ್ಮ ದಿನನಿತ್ಯದ ಜೀವನದಲ್ಲೂ ಈ ಬಗೆಯ ಘಟನೆಗಳು ಕಾಣುತ್ತೇವೆ. ವಿಶೇಷವಾಗಿ ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡವರ ನರಳಾಟವನ್ನು ಮೊಬೈಲ್ನಲ್ಲೇ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಸಂತೋಷಪಡುವವರು ಇದ್ದಾರೆ. ಇದು ಆಗಬಾರದು ಎಂಬುದೇ ಆಶಯ. ಗಣೇಶ್ ಹೆಗಡೆ ಅವರಿಂದ ಇದುವರೆಗೆ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.